ಹಾಯ್ ಹಲೋ ಎವ್ರಿ ಒನ್, ದಿಸ್ ಇಸ್ ಮಧುಕುಮಾರ್ ನಾಗರಾಜ್. ಇವತ್ತಿನ ಟ್ರೇಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ಗೋಲ್ಡ್ ಜ್ಯೂಸ್ ಫಾಲ್ ಆಯಿತು. ಆ್ಯಕ್ಚುಲಿ ಒಂದು ಫ್ಲ್ಯಾಟ್ ಥರ ಓಪನ್ ಆಗಿ ಒಂದು ಸ್ವಲ್ಪ ಲಿಟ್ರ್ ಗ್ಯಾಪ್ ಅಪ್ ಆಗಿ ರಿವರ್ಸಲ್ ಆಗ್ತಾಯಿತ್ತು. ನನ್ನ ಬ್ರೇಕ್ಔಟ್ ಪಾಯಿಂಟ್, ಯಾಕೆಂದರೆ ನಾನು ರೂಲ್ ಬೇಸ್ಡ್ ಟ್ರೇಡರ್, ಸೊ ನನ್ನ ಬ್ರೇಕ್ಔಟ್ ಪಾಯಿಂಟ್ ಇಲ್ಲಿತ್ತು. ಸೊ ನಾನು ಇಲ್ಲೆಲ್ಲೂ ಎಂಟ್ರಿ ಮಾಡೋಕ್ಕೆ ಹೋಗಲ್ಲ. ಸೊ ನನ್ನ ಬ್ರೇಕಪ್ ಪಾಯಿಂಟಲ್ಲಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅದೇ ರೀತಿ ನಾನು ಕಾಲ್ ಕೊಟ್ಟೆ. ಸೊ ನಂದು ಫಸ್ಟ್ ಟ್ರೇಡು ಇಲ್ಲಿ 9:45ಗೆ 9:40 ಕ್ಯಾಂಡಲ್ ಕ್ಲೋಸ್ ಬಂದು 9:45 ಇರುತ್ತೆ. ಸೊ 9:45ಗೆ ವಿತ್ ₹9 ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ ಸ್ಲಿಪೇಜಲ್ಲಿ ಎಂಟ್ರಿ ಆದೆ. ಅದು ಎಕ್ಸಾಕ್ಟಾಗಿ 50 ಪಾಯಿಂಟ್ಸ್ ರಿವರ್ಸಲ್ ಆಗಿ ಹೊಡೆದ್ಬಿಡ್ತು. ಸೊ 50 ಪಾಯಿಂಟ್ಸ್ಗಿಂತ ಜಾಸ್ತಿನೇ ರಿವರ್ಸಲ್ ಆಯಿತು. ಸೊ ನಾನು ನೆಕ್ಸ್ಟ್ ಟ್ರೇಡ್ಗೆ ವೆಯ್ಟ್ ಮಾಡ್ತಾಯಿದ್ದೆ. ಅಗೈನ್ ನನಗೆ ಇಲ್ಲಿ ಸಿಗ್ನಲ್ ಸಿಗೋ ಥರ ಇತ್ತು. ಆ್ಯಕ್ಚುಲಿ ಈ ಸಿಗ್ನಲ್ಲು ಸೊ ಬುಲ್ಲಿಶ್ ಕ್ಯಾಂಡಲ್ ಹೋಗಿ ರಿವರ್ಸಲ್ ಆಯಿತು. ಅಗೇನ್ ನೆಕ್ಸ್ಟ್ ಕ್ಯಾಂಡಲ್ ವೇಟ್ ಮಾಡಿದೆ. ಇದು ಹೈಲಿ ಬುಲ್ಲಿಶ್ ಕ್ಯಾಂಡಲ್ ಥರ ಇತ್ತು. ನನಗೆ ಸಿಗ್ನಲ್ ಸಿಕ್ತು. ಇದ್ರ ಹೈಗೆ ಎಂಟ್ರಿ ಮಾಡಿದೆ. ಸೇಮ್ ಸೀನು, ಇದರಲ್ಲೂ ಟಚ್ ಆಗಿ ಕ್ಯಾಂಡಲ್ ರಿವರ್ಸ್ ಆಗಿ ಸ್ಟಾಪ್ ಲಾಸ್ ಹೊಡೆದ್ಬಿಟ್ಟು ಮಾರ್ಕೆಟ್ ಇಲ್ಲೇ ಓಡಾಡ್ತಾ ಇದೆ. ಸೊ ಮಾರ್ಕೆಟಲ್ಲಿ ವಾಲಟಾಲಿಟಿ ಜಾಸ್ತಿ ಆಗಿದೆ, ಜಿಗ್ಸಾಗ್ಸ್ ಜಾಸ್ತಿ ಆಗಿದೆ. ನಮಗೆ ಬೇಕಾದ್ರೆ ಈ ಥರ ಟ್ರೆಂಡಿಂಗ್ ಇದೆ. ಬಟ್ ನನಗೆ ಇವತ್ತೇನಾಯಿತು, 491.34ಗೆ ಎಂಟ್ರಿ ಮಾಡಿದೆ. 440 50 ಆಲ್ಮೋಸ್ಟ್ ಎರಡು ಕಡೆಯಿಂದ 100 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ನನ್ನ ಡೇ ಓವರ್ ಆಯಿತು. ಸೊ ನಾನು ನನ್ನ ಲಿಮಿಟೇಷನ್ಸ್ಗಿಂತ ಜಾಸ್ತಿ ನಾನು ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ 11,000 ಲಾಸ್ ಆಯಿತು. ಬಟ್ ಸ್ಟಿಲ್ ಫೈನ್, ಯಾವ ಥರ ಮತ್ತು ಪ್ರಾಫಿಟ್ ಬಂದೇ ಬರುತ್ತೆ. ಸೊ ಈ ಟೆಂಪರ್ಮೆಂಟು ನಿಮಗೆ ಬರಬೇಕು ಅಂದರೆ ಆಲ್ಮೋಸ್ಟು ನೀವು ಆ ಟೆಂಪರ್ಮೆಂಟ್ ಬರೋವರೆಗೂ ನನ್ನ ಕಾಲ್ಸ್ಗಳನ್ನ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನನ್ನನ್ನು ಫಾಲೋ ಮಾಡಿ, ಕಾಲ್ಸ್ನ ನೀವು ಚೆಕ್ ಮಾಡ್ತಾ ಇರಲಿ ಅಂತ ನಾನು ಕಾಲ್ಸ್ ಕೊಡ್ತಾ ಇರೋದು. ಯಾರೂ ಕೂಡ ಟ್ರೇಡ್ ತೊಗೊಳೋದಕ್ಕೆ ಹೋಗಬೇಡಿ. ಇಫ್ ಯು ಆರ್ ಬಿಗಿನರ್ ಖಂಡಿತ ಟ್ರೇಡ್ ತೊಗೊಳಕ್ಕೆ ಹೋಗ್ಬೇಡಿ. ಏಕೆಂದರೆ ಟೆಂಪರ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಆ ಪೇಷನ್ಸು, ಆ ಡಿಸಿಪ್ಲಿನ್ ಬರಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಟು ಜಸ್ಟ್ ಚೆಕ್ ಮಾಡೋದಕ್ಕೆ ನಾನು ಲೈವ್ ಟ್ರೇಡಲ್ಲಿ ಇವಾಗ ತೋರಿಸ್ತೀನಿ ಅಲ್ವಾ, ಲೈವ್ ಅಪ್ಡೇಟ್ಸ್ನ ನಾನು ಟೆಲಿಗ್ರಾಮಲ್ಲಿ ಬಿಡ್ತೀನಿ. ಸೊ ನಾನು ಯಾವ ಕ್ಯಾಂಡಲಲ್ಲಿ ಎಂಟ್ರಿ ಆಗ್ತೀನಿ ಅನ್ನೋದನ್ನು ನಾನು ಒಂದು ಎರಡು ನಿಮಿಷ ಮುಂಚೆನೇ ಬಿಡ್ತೀನಿ. ಸೊ ಜಸ್ಟ್ ಫಾಲೋ ಮಾಡಿ. ಸೊ ಲೈವ್ ಟ್ರೇಡ್ಗೆ ಹೋಗ್ಬೇಡಿ. ಯಾಕೆಂದರೆ ನಂದು ಅಕ್ಯುರೇಸಿ ಬಂದು ಸ್ಟ್ರಾಟಜಿದು ಸೊ 10/4 ಟ್ರೇಡ್ಸ್ ಅಷ್ಟೇ ವಿನ್ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಬ್ರೇಕ್ ಇವನ್ನು, ಇಲ್ಲ ಸ್ಟಾಪ್ ಲಾಸ್ ಹೊಡೆದ್ಬಿಡುತ್ತೆ, ಇಲ್ಲ 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹೊಡೆಯುತ್ತೆ, ಈ ಥರ ಇರುತ್ತೆ. ಯಾಕೆಂದರೆ ನಾನು 2 ಕ್ಯಾಂಡಲ್ ಟ್ರಯಲ್ ಮಾಡ್ತಿರ್ತೀನಿ. ಸೊ ಇವಾಗ ಏನಾರು ನನಗೆ ಇವಾಗ ರಿವರ್ಸ್ ಆಯಿತು, ಈ ಥರ ಟ್ರೆಂಡ್ ಬಂತು, 2 ಕ್ಯಾಂಡಲ್ ರಿವರ್ಸ್ ಆಯಿತು ಅಂದರೆ ನಾನು 2 ಕ್ಯಾಂಡಲ್ ಐ ಮೇಲೆ ಟ್ರಯಲ್ ಮಾಡಿಬಿಡ್ತೀನಿ. ಸೊ ವಾಲಟಿಲಿಟಿ ಇಲ್ಲ ಅಂದರೆ ನಾನು ಅದನ್ನು ಟ್ರೇಡ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಖಂಡಿತವಾಗ್ಲೂ ನೀವು ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ, ಜಸ್ಟ್ ವಾಚ್ ಮಾಡ್ತಾ ಇರಿ. ಸೊ ಲೆಟ್ಸ್ ಗೋ ಟು ಎಕ್ಸೆಲ್ ನಾವು. ಇದು ಸಿಂಗಲ್ ಚಾರ್ಟ್ ಕ್ಯಾಲ್ಕುಲೇಷನ್ಸು. 519.054 58.17 ಎಕ್ಸಿಟ್. ಅದೇ 10 ಪಾಯಿಂಟ್ಸ್ ಸ್ಲಿಪ್ಪೇಜ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋ ಗ್ಯಾಪಲ್ಲಿ ನಾನು 10 ಪಾಯಿಂಟ್ಸ್ ಸ್ಲಿಪ್ಪೇಜ್ ಆಯಿತು. ಅದಕ್ಕೆ ಇನ್ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗೋ ಮುಂಚೆನೇ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಕ್ಯಾಂಡಲ್ ಐ ಮೇಲೆ ನೀವು ಟ್ರೇಡ್ ತೊಗೊಳ್ಳಿ. ಸೊ ಸೆಕೆಂಡ್ ಟ್ರೇಡ್ ಕೂಡ ಅದು ಮಾರ್ಕೆಟ್ ಜಿಗ್ಜ್ಯಾಕ್ ಇರೋದ್ರಿಂದ ಸೆಕೆಂಡ್ ಟ್ರೇಡ್ ಕೂಡ ಹಿಟ್ ಆಗೋಯಿತು. ಸೊ ಟ್ರೆಂಡ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಮಾರ್ಕೆಟಲ್ಲಿ ಸುಪೀರಿಯರು, ನಾವೇನು ಮಾಡೋಕ್ಕಾಗಲ್ಲ. ನಾವೇನಂದರೆ ಆದಷ್ಟು ಮಿನಿಮಲ್ ಲಾಸ್ಗೆ ಟ್ರೈ ಮಾಡಬೇಕು. ನಾನು ಸ್ಲಿಪ್ಪೇಜ್ ಕೂಡ ತೊಗೊಳಕ್ಕೆ ಇಷ್ಟಪಡಲ್ಲ ಯೂಶ್ವಲಿ. ನೋಡಿ, ನನ್ನ ಸ್ಟಾಪ್ ಲಾಸು ಆಲ್ಮೋಸ್ಟ್ 12 ಪಾಯಿಂಟ್ಸು 22 ಪಾಯಿಂಟ್ಸು ಫುಲ್ ಸ್ಟಾಪ್ ಲಾಸು ಹೊಡೆಯೋಕ್ಕೆ ಬಿಡಲ್ಲ ನಾನು ಯೂಶ್ವಲಿ. ಬ್ರೇಕ್ ಇವನ್ಗೆ ಎಕ್ಸಿಟ್ ಆಗಿದ್ದೀನಿ. ಬ್ರೇಕ್ ಇವನ್ 30 ಪಾಯಿಂಟ್ಸು 4 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿದೆ, 16 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿದೆ. ನನಗೆ ಫುಲ್ ಸ್ಟಾಪ್ ಲಾಸ್ ಹೊಡೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ಸ್ಟಾಪ್ ಲಾಸ್ ಏನು ಮಾಡೋದಕ್ಕಾಗಿದ್ರೆ, ಬಟ್ ಎಂಡ್ ಆಫ್ ದ ಡೇ ಅದು ಬರುತ್ತೆ. ಈಗ ನೋಡಿ, ನನ್ನ ಈಕ್ವಿಟಿ ಕರ್ವ್ 50,000 ಪರ್ ಲಾಟ್. ಇದು ಒಂದು ಲಾಟ್ ಕ್ಯಾಲ್ಕುಲೇಷನ್ಸ್ದು 50,000 ಪರ್ ಲಾಟ್ದು 50,000ಕ್ಕಿಂತ ಕೆಳಗಡೆ ಹೋಗಿತ್ತು. ಅಗೇನ್ ಬ್ರೇಕ್ ಇವನ್ ಬಂತು, ಪಾಸಿಟಿವ್ ಬಂದು ಅಗೇನ್ ಪಾಸಿಟಿವ್, ಅಗೇನ್ ಡೌನ್ ಫಾಲ್, ಅಗೇನ್ ಪಾಸಿಟಿವ್, ಮತ್ತೆ ಒಂದು ಸ್ವಲ್ಪ ದಿನ ಸ್ಟಾಪ್ ಲಾಸ್ ಹೊಡೆದಿದೆ, ಅಗೇನ್ ಬೂಮ್ ಅಂತ ಆಗಿದೆ. ಸೊ ಹಾಗೇನೆ ಮತ್ತೆ ಇವಾಗ ಸ್ಟಾಪ್ ಲಾಸ್ ಹೊಡೆದಿದೆ. ಸೊ ನೀವು ಹೈ ಹೋಗಬೇಕು ಅಂದರೆ ನೀವು ಲೋ ಫೇಸ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಲೋಗಿಂತ ಇದು ತುಂಬ ಕಡಿಮೆ ಲೋ. ನನಗೆ ಗೊತ್ತಿಲ್ಲ, ಮೇ ಬಿ ಪ್ರಾಬಬ್ಲಿ ಇದು ಈ ಲೋಗು ಮತ್ತೇನೂ ಬರ್ಬೋದು. ಸೊ ಟ್ರೇಡಿಂಗ್
ಏನು ಪ್ರಿಡಿಕ್ಟ್ ಮಾಡೋದಕ್ಕಾಗಿಲ್ಲ. ನೀವೇನಾದರೂ ಟ್ರೆಂಡ್ ಫಾಲೋ ಮಾಡ್ಬೋದು ಅಷ್ಟೇ. ಟ್ರೆಂಡ್ ಬರುತ್ತೆ ಅನ್ನೋದು ಒಂದು ನಿಮ್ಮ ಹತ್ರ ಪ್ರಿಡಿಕ್ಷನ್ ಇರುತ್ತೆ ಅಷ್ಟೇ, ಬಟ್ ಬಂದೇ ಬರುತ್ತೆ ಅಂತ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಇವತ್ತಿಗೆ ಇಷ್ಟ ಆಗಿದೆ ಆಲ್ಮೋಸ್ಟ್. ಸೊ ಇದೊಂದು 1500 1283 ಎರಡು ಟ್ರೇಡ್ ತೊಗೊಂಡೆ. ಸೊ 2.5% ನನ್ನ ರಿಸ್ಕ್ ಒಂದು ಟ್ರೇಡ್ಗೆ. ಸೊ 2 ಟ್ರೇಡಿಂದ 5% ಹೋಗಿದೆ. ಸೊ 50,000 2792 ಹೋಗಿದೆ ಇದಕ್ಕೆ. ಸೊ ಇದು 4 ಲಾಟ್ಸ್ಗೆ ನಾನು ಅದರಲ್ಲಿ 1 ಲಾಟ್ ಕ್ಯಾಲ್ಕುಲೇಷನ್ ಕ್ಲಾರಿಟಿ ಇರಲಿ ಅಂತ ತೋರಿಸೋದು. ಸೊ ಇದು 4 ಲಾಟ್ಗೆ ನನಗೆ ಓವರ್ ಆಲ್ ಡೇ 11,169 rupees ಲಾಸ್ ಆಗಿದೆ. ಸೊ ಲಾಸ್ ಓಕೆ ಫೈನ್, ನೋಡೋಣ ನಾಳೆ ಏನು ಟ್ರೇಡ್ ಏನಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕನ್ನಡ ಫ್ರೆಂಡ್ಸ್ಗಳಿಗೆ ಆದಷ್ಟು ತೋರಿಸಿ. ಸೊ ಬಿಕಾಸ್ ಲೈವ್ ಟ್ರೇಡಿಂಗ್ ಚಾರ್ಟು ಜರ್ನಲ್ಲು ಯಾರು ಕೂಡ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಾನು ಇದೊಂದು ಎಕ್ಸ್ಪೆರಿಮೆಂಟ್ ಥರ ಮಾಡ್ತಾ ಇರೋದು 4 ಲಾಟ್ಸಲ್ಲಿ. ಸೊ ದಯವಿಟ್ಟು ಎಲ್ಲರ ಹತ್ರನೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.